ಸಭಾ ಪಂಡಿತರಲ್ಲಿ ಸಹವಿನಯದ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾ ಯಾವ ಇಲ್ಲಿ ಲವಗಿ ಗ್ರಾಮದಲ್ಲಿ ಬಂದು ಕೊಡಿರ್ತಕ್ಕಂಥ ಹೌದಪ್ಪ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೂ ಕೂಡ ಹೌದು ಯಾವ ಚಿಂಚೋಳಿಯ ಬೀರಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ವತಿಯಿಂದ ಏನ್ ಮಾಡ್ಬೇಕ್ರಪ್ಪ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದಕ್ಕೆ ಮಹಾತ್ಮರು ಹೇಳ್ತಾರ ತಮ್ಮ ಒಂದು ಮಾತಿನಲ್ಲಿ ಹ್ಯಾಂಗ ಹೇಳ್ತಾರಪ್ಪ ಅಂತಂದ್ರ ಏನಂತ ಹೇಳ್ತಾರಪ್ಪ ಬಳ್ಳಿ ಗುರುಡರ ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶವಿಲ್ಲದೊಡೆ ಎಲ್ಲಿ ಮುಕ್ತಿ ಸರ್ವಜ್ಞ. ಅದಕ್ಕ ತಮ್ಮ ಗುರು ಇದ್ದಪ್ಪ ಅಂತಂದ್ರ ಏನ್ ಹೇಳಿದ್ರು ನಮ್ಗ ಮೋಕ್ಷ ಮಂದಿರಕ್ಕೆ ಮುಟ್ಲಿಕ್ಕೆ ಸಾಧ್ಯದ. ಅದಕ್ಕ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರು ಏನ್ ಹೇಳಿದ್ರು ಯಾರಪ್ಪ ಅಂತಂದ್ರ ನಮ್ಮ ಹಿರಿಯ ಕಲಾವಂತರು ಸಂತು ಅಣ್ಣವರು ಏನ್ ಮಾತಾಡಿರಪ್ಪ ಬಹಳ ಶಿಷ್ಯನ ಪಾಲವನ್ನು ಹಿಡಿದು ಬಹಳ ಅನುಭವದ ವಿಷಯಗಳನ್ನು ತಮಗೆಲ್ಲ ನೀಡ್ಯಾರ ಬಂಧುಗಳೇ. ಹೌದ್ರಪ್ಪ ಅದಕ್ಕ ಇರಲಿ ಭಗವಂತ ನಮಗ ಎಷ್ಟು ಜ್ಞಾನ ಬುದ್ಧಿ ಎಲ್ಲಿ ತಕ ನೆಲಕ್ಯದ ಅಲ್ಲಿ ತಕ ನಾವು ಹೇಳೋದೈತಿ. ಅದಕ್ಕ ನಮ್ಮ ಪಾಲು ಯಾವಾಗ ಹಿಡಿದೀವಪ್ಪ ಆಗಲಪ್ಪ ಅಂತಂದ್ರ ಗುರುವಿನ ಪಾಲನ್ನ ನಾವು ಹಿಡಿದು ಬೆಳೆಸಲಾರದೆ ಬಿಟ್ಟಿದವು. ಆ ಬೆಳೆಸಲಾರ ಬಿಟ್ಟದ ಕಾಲಾಗ ನಮ್ಮ ಸಂತೋಣ ಏನತ್ತಾರಪ್ಪ ಅಂತಂದ್ರ ಏನಂದ್ರಪ್ಪ ಮಾಸ್ತರ ಪಾಲ್ ಹಿಡಿದ್ರಿ ಕರೆ ಅದಕ್ಕೆ ಬೆಳೆಸಿಲ್ಲ. ಮಾಸ್ತರ ಒಂದು ಮಾತು ಹೇಳ್ತೀರಿ ನಿಮಗ ಏನಂತ ಹೇಳ್ತೀರಪ್ಪ ವಿಷಯ ಬೆಳೆಸಬೇಕಾದ್ರ ಏನ್ ಮಾಡ್ಬೇಕು ಮಾತು ಬಹಳ ಆತವ ಅಂತ ಹೇಳಿ ಕುಂತ ದೈವಕ್ಕೆ ವಜ್ಜಾಗಬೇಡ್ದು ಮಾತಿನ ಅಂತ ಹೇಳಿ ನಾವು ವಿಷಯ ಅಲ್ಲಿಗೆ ಮುಕ್ತಾಯ ಮಾಡಿದ್ವು. ಮುಂದೆ ಹೇಳ್ಬೇಕಂತೇಳಿ ಆ ಮಾತಿಗೆ ವಿಷಯ ಬೆಳೆಸ್ಲಿಕ್ಕೆ ಬಂದಿಲ್ರಿ ಮಾಸ್ತರ ಸಾಹೇಬ್ರ ನಿಮಗ. ಹೌದ್ರಪ್ಪ ಅದಕ್ಕೆ ಇರಲಿ ಶಿಷ್ಯಂದು ಬೆಳೆಸೋತ್ತ ನಮ್ಮ ಗುರುವಿಗೆ ಕೀಳು ಮಾಡ್ಕೊತ ಹೋಗ್ಯಾರವ್ರು. ಯಾವ ನನ್ನ ಗುರು ಲಿಂಗ ಬಿರಾಣ ದೇವ್ರ ಸಿದ್ಧ ಮಾಲಿಂಗ್ರ ಕಾಡ್ದ ಬೇಡ ಬೇಡಿ ಹುಲಿಗಿಣ್ಣ ತಂದು ಉಣಿಸ್ಕೊಂಡ. ಯಾರು ನಿಮ್ಮ ಗುರುವಿನ ಕೆಲಸ ಇಂಥವು. ಹೌದ್ರಪ್ಪ ಮಾಸ್ತರ್ ಅವ್ರ ನಿಮ್ಗೊಂದು ಮಾತು ಹೇಳ್ತೀನಿ. ಏನಪ್ಪ ಬೀರ ದೇವ್ರ ಗುರುವಿಗೆ ಮಾಳಿಂಗರಾಯ ಹುಲಿ ಗಿಣ್ಣ ತಂದು ಉಣಿಸ್ಬೇಕಾದ್ರ ಅವ ಶಿಷ್ಯಾಗಿ ತಂದು ಉಣಿಸಿಲ್ಲ. ಇದಕ್ಕೆ ಹಿಂದಾಗ್ಯದ ಕತಿ ತಂದು ಇಲ್ಲಿ ಮಾಳಿಂಗರಾಯ ತಂದು ಉಣಿಸ್ಯಾನ. ಹ್ಯಾಂಗಪ್ಪ ಅಂತಂದ್ರ ಹೆಂಗ್ರಪ್ಪ ಯಾವ ಕಾಡರ ಉದ್ದರ ಕೊದಲಿಗೆ ನಂದನ ವನದಾಗ ಬೀರ ದೇವರಿಗೆ ಆರ್ಯಾಣಕ್ಕೆ ಒಯ್ದು ಬಿಟ್ಟಾಳಗ ಕಂಚಾಳ ಮರಕ ತೊಟ್ಟೆಲ ಕಟ್ಟಿರು ಪುಣ್ಯಾತ್ಮರೇ. ಏನೋ ಕಂಚಾಳ ಮರಕ್ಕೆ ತೊಟ್ಟಿಲು ಕಟ್ಟಿರು ಅಕ್ಕವ ಮಾಯವ ಆಡಕ್ಕಾಯ್ತು. ಅದೇ ಕಾಡರ ಉದ್ದರ ಕೊದಲಿಗೆ ನಂದನ ಒಳಗ ಆಡಕ್ಕಾಯ್ತು ಹೊಂಟ್ರು ಪುಣ್ಯಾತ್ಮರೇ. ಅಕ್ಕವ ಮಾಯವ ಆಡ ಕೈ ಕೊದ್ದು ಹೋದಾಗ ತೊಟ್ಟಿಲವನ್ನು ನೋಡ್ತಾರ ಕೂಸಿಂದು. ಏನಂದ್ರು ಯಪ್ಪ ಇದು ಯಾರ ಕೂಸ ಇಲ್ಲಿ ಬಂದು ತೊಟ್ಟಿಲದಾಗ ಕಟ್ಟಿ ಹಾಕ್ಯಾರ ಅಂತೇಳಿ ಹೋಗಿ ಕೂಸಿಗೆ ತೊಂದು ಏನು ಮಾಡ್ತಾರ. ಏನ್ ಮಾಡಿದ್ರಪ್ಪ ಅಕ್ಕವ ಮಾಯವನ್ನ ಅಲ್ಲಿ ಕೂಸಿಗೆ ನೋಡಿದ ಕೂಡಲೇ ಒಂದು ಕದನ ನಡೀತು. ಏನತ್ತ ಅಕ್ಕವತ್ತಳ ಮೊದಲ ನಾನು ನೋಡಿನಿ ಕೂಸಿಗೆ ಇದು ನಂದು ಕೂಸ. ಮಾಯವತ್ತಳ ಇಲ್ಲಕ್ಕವ ನಾ ನೋಡಿನಿ ಮೊದಲ ನನಗಿರ್ಲಿ ಕೂಸ. ಅಲ್ಲಿ ಹತ್ತೋತ್ರಿ ಜಗಳ ಇಬ್ಬರು ಜಗಳ ಹತ್ಕೋತು. ಅವಾಗ ಏನೈತಪ್ಪ ಅಂತಂದ್ರ ಏನೈತ್ರಪ್ಪ ಒಂದು 3 ಕಣ್ಣಿನ ಹೊತ್ತಿಗೆ ಇಬ್ರು ಕೂಡಿ ಸುತ್ತ ಹಾಕೋನು. ಯಾರು ಸುತ್ತ ಹಾಕುದ್ರ ಒಳಗೆ ಯಾರ ಎದಿ ಹಾಲ ಜಿಗದು ಬೀರ ದೇವ್ರ ಬಾಯಾಗ ಬೀಳ್ತಾವನು ಆ ಕೂಸ ಅವ್ರದ್ದು ಅಂತ ಹೇಳಿ ವಿಚಾರ ಮಾಡಿ ವಿಚಾರ ಮಾಡಿದ ಕೂಡಲೇ ಅಕ್ಕವನ ಮನಸ್ಸು ಸಂಚಲನ ಆಯ್ತು. ಏನತ್ತ ಮೊದಲ ಮಾಯಾವಿಗೆ ಸುತ್ತ ಹಾಕ್ಲಿಕ್ಕೆ ಹಾಕದ ಮಾಯವನ ಎದೆ ಹಾಲು ಬಿದ್ದು ಅಂದ್ರೆ ಬೀರ ದೇವ್ರ ಮಾಯಾವಿಗೆ ಹೋಗ್ತಾನ ಅಂತ ಹೇಳಿ ಇಲ್ಲ ಮಾಯವ ಮೊದಲ ನಾನು ಸುತ್ತ ಹಾಕ್ತೀನಿ ಅಂತ ಹೇಳಿ ಅಕ್ಕವ ಸುತ್ತ ಹಾಕ್ತಾಳ. ಅಕ್ಕವಿಗೆ ಏನೋ ಚಿನ್ನ ತೋರ್ಸಂಗಿಲ್ಲ. ಚಿನ್ನ ತೋರ್ಸಲಾರ ಬಟ್ಟಾಗ ಅಕ್ಕವ ಸರದು ದೂರ ನಿಂದಿರ್ತಾಳ. ಅವಾಗ ಮಾತಿನ ಶಾಣ ಮಾಯಮ್ಮ ದೇವಿ ಏನಂದ್ರಪ್ಪ ಮಾತಿನ ಶಾಣ ಮಾಯಮ್ಮ ದೇವಿ 3 ಸುತ್ತ ಹಾಕಿದ್ರ ಒಳಗೆ ಬೀರ ದೇವ್ರು ಎದಿ ಹಾಲ ಜಿಗದು ಬೀರ ದೇವ್ರಿಗೆ ಬಾಯ ಬೀಳ್ತಾವ ಪುಣ್ಯಾತ್ಮರೇ. ಅವಾಗ ಅಕ್ಕವ ಒಂದು ಮಾತು ಕೇಳ್ತಾವ ಅಲ್ಲಿ ಬೀರ ದೇವ್ರಿಗೆ. ಏನಪ್ಪ ಯಪ್ಪ ಮಾಯವನ ಹಾಲು ಕುಡಿದಿ
ನಂದು ಯಾಕ ನನ್ನ ಹಾಲು ಯಾಕೆ ಕುಡ್ಲಿಲ್ಲ, ನನ್ನಲ್ಲಿ ಅಂತದ್ ಏನು ಗೋಮಾಗ್ಯದ, ನಂದು ಏನು ತಪ್ಪಾಗ್ಯದ ಹೇಳಂದಾಗ ಏನ್ ಹೇಳ್ತಾಳ್ರಿಪ್ಪ? ಅವಾಗ ಸಣ್ಣ ಮಗು ಹೇಳ್ತದ, ಏನತ್ತ? ಅಕ್ಕವ ನಿನ್ನ ಹಾಲು ಕುಡಿದಿನಂತೇಳಿ ನೀ ಸಿಟ್ಟಿಗೆ ಬರಬೇಡ. ಮುಂದೆ ಯಾವ ಬಾರಾಮತಿ ಗೌಡ್ರ ಹೊಟ್ಟಿಲಿ ಹುಟ್ಟಿ ಬರ್ತಾನ ಸಿದ್ಧ ಮಾಳಿಂಗರ, ನೀವ್ ಹೊರ್ತಿ ನಿಂಬಾಳ ಗುಡ್ದಾಗ ಹುಲಿಯಾಗಿ ಹುಟ್ಟಿ ಬಾ, ನನ್ನ ಶಿಷ್ಯ ಮಾಳಿಂಗರನ ಕೈಲಿ ಕರ್ಸೊಂಡು ಹಾಲು ಕುಡಿತಾನಂದನ. ಅದಕ್ಕೆ ಹಾಲು ತಂದು ಕುಡ್ತಾನ. ಶಿಷ್ಯ ಕಾಡಿ ಬೇಡಿ ಉಂಡಿಲ್ಲವ ಹಾಲ. ಅದಕ್ಕ ಸಂತೋಣ ಹಿಂಗಿರ್ತಾವ ವಿಷಯ. ಇನ್ನೊಂದು ಯಾವದಪ್ಪ ಅಂತಂದ್ರ ಗುರುವಿನ ಕೆಲಸ ಹೆಂಗಾಗ್ಯದ. ನಮ್ಮ ಗುರುವಿನ ಕೆಲಸ ಅಂತ ಹೇಳಿದ್ರೆ ಹೆಂಗ ನಮ್ಮ ಗುರುವಿನಲ್ಲಿ ತಾಕತ್ತೈತಪ್ಪ ಅಂತಂದ್ರ ಅವ್ರು ನಮ್ಮ ಸೀಮ್ಯಾಗ ಬರೋದಿಲ್ಲತ್ತ, ನಾವು ಅವ್ರ ಸೀಮ್ಯಾಗ ಹೋಗೋದಿಲ್ಲತ್ತ. ಅದಕ್ಕೆ ಹೇಳ್ತೀನಿ ತಳಿ ನೀನು. ಯಾವ ಹೊನ್ನ ಭೀವರಿಗೆ ಒಳಗೆ ಧರ್ಮರಿ ಕಟ್ಟಿದ್ರು, ಏನೋ ಹೊನ್ನ ಭೀವರಿಗೆ ಒಳಗೆ ಧರ್ಮರಿ ಕಟ್ಟಿದ್ರು, ಧರ್ಮರಿ ಕಟ್ಟಿಗೆ ಒಬ್ಬರಿಗೆ ಮುಟ್ಲಕ್ಕ ಕೊಡ್ಲಿಲ್ಲ, ಸನಿ ಬರಲು ಕೊಡ್ಲಿಲ್ಲ. ಯಾವ ಹೊನ್ನ ಬೆವರಿಗೆ ಒಳಗ ಧರ್ಮರ ಕಟ್ಟನ ಯಾರಿಗೆ ಸನಿ ಬರಗುಳ್ಳಿಲ್ಲ. ಅವಾಗ ಗುರುವಿನ ಬಳಿ ಹೋಗಿ ಗುರುವಿಗೆ ಕೇಳ್ತಾರ, ಏನತ್ತ? ಯಪ್ಪ ಗುರುನಾಥ, ಧರ್ಮದ ಕಟ್ಟಿದು ಕಟ್ಟಿ ಬರುಗುಡಲಾಗ್ಯದ, ಹ್ಯಾಂಗ ನೀ ಬರ್ಬೇಕು ನಡಿ ಅಂದಾಗ ಮುಂದೆ ಏನತ್ತಾನ್ರಿಪ್ಪ? ಅವಾಗ ಗುರು ಹೇಳ್ತಾನ, ಏನತ್ತ? ನೀವು ಇಲ್ಲಿಗೆ ಬಂದು ಹೋರಿನ ನನ್ನ ಭಂಡಾರ ಹಸ್ತ ತೋರಿಸ್ತೀನಿ ಗುರು ಬಂದನ ಅಂತೇಳಿ ಹೇಳ್ರಿ, ಕಟ್ಟಿ ಮುಟ್ಟು ಕೊಡ್ತಂದರ. ಅವಾಗ ಬಂದು ಭಂಡಾರ ಹಸ್ತ ತೋರ್ಸನ, ನಿಮ್ಮ ಧರ್ಮರ ಕಟ್ಟಿ ಕೊಟ್ಟದ. ಗುರುವಿನಲ್ಲಿ ಅಷ್ಟು ತಾಕತ್ತೈತಿ. ಅದಕ್ಕೆ ಹೇಳ್ತಾರ, ಏನತ್ತ? ಗುರುವಿನಿಂದ ಮುಕ್ತಿ, ಗುರುವಿನಿಂದ ಯುಕ್ತಿ, ಗುರುವಿನಿಂದ ಶಕ್ತಿ. ನಾವು ಹುಟ್ಟಿ ಇದೆಲ್ಲ ಬಿಟ್ಟು ಹೋಗ್ಬೇಕಾದ್ರೆ ಇದಕ್ಕೊಂದು ಗುರು ಅದಾನ ಅಂತ ಹೇಳಿ ನಡೆದ ಇದು ಸಂಸ್ಥಾ. ಇಲ್ಲಂದ್ರೆ ಏನಾಗ್ತಿದ್ದೀರಪ್ಪ? ಯಾವ ಅದರಂತೆ ಇನ್ನೊಂದು ಯಾವಾಗಪ್ಪ ಅಂತಂದ್ರ, ಯಾವ ನನ್ನ ತಂದಿನಾದ ಯೋಗಿ ಅಮೋಘ ಸಿದ್ಧ ಕೈಲಾಸದೊಳಗೆ ಗುರು ಸೇವೆ ಮಾಡದ, ಏನೋ ಕೈಲಾಸದೊಳಗೆ ಗುರು ಸೇವೆ ಮಾಡದ. ಗುರುವಿಗೆ ಹೇಳ್ತಾನ, ಯಪ್ಪ ಗುರು ಹೇಳ್ತಾನ, ಏನತ್ತ? ಯಪ್ಪ ಇನ್ನು ಮರ್ತ್ಯ ಮಂಡಲದೊಳಗ ಮಾನವರು ಉದ್ಧಾರ ಮಾಡ್ಲಿಕ್ಕೆ ಇನ್ನು ಕೈಲಾಸ ಬಿಟ್ಟು ಮರ್ತ್ಯ ಲೋಕಕ್ಕೆ ಹೋಗೋದೈತಿ. ಅವಾಗ ಹೇಳ್ತಾನ ನನ್ನ ಅಂಶದ ಮುತ್ಯ, ಏನತ್ತ? ಯಪ್ಪ ಕೈಲಾಸ ಬಿಟ್ಟು ಮರ್ತ್ಯ ಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಒಬ್ಬನೇ ಹೋಗಂಗಿಲ್ಲ, ನನ್ನ ಸಂಗಟ ನೀನು ಬರ್ಬೇಕಂದಾಗ ಅವಾಗ ಗುರು ಏನೇನು ಕೊಟ್ಟ? ಏನ್ ಕೊಟ್ರಪ್ಪ? ಬೆಳಿ ಕೀಲು ಬಡವಾಗ ಭಾಗ್ಯ ಬಂಜಿ ಮಕ್ಕಳು ಹೋಮದ ಬೆತ್ತ ನಿಯಮದ ಕಂಬಳಿ. ಆ ಸಂಗಟ ಬೈಲ ಭೂತಾಳ ಸಿದ್ಧ ಮುಂದ ನಂದಿ ಹಿಂದ ತಂದಿ. ಆದ್ರೆ ಕೈಲಾಸದಾಗ ತಂದಿದೊಂದು ಮಾತಾಗಿತ್ತಲಿ, ಏನತ್ರಪ್ಪ? ನೀನು ಸಂಗಾಟ ಬರ್ತೀನಿ ಖರೆ ತಂದಿ ಬಂದಾನಂತೇಳಿ ಹೊಳ್ಳಿ ನೋಡ್ಬೇಡ, ಹಾಂಗಿದ್ರೆ ನೀನು ಸಂಗಾಟ ಬರ್ತೀನಿ ನಡಿ ಅಂದ. ಮುಂದೆ ಏನತ್ತಾನ್ರಪ್ಪ? ಗುರು ಅಮೋಘ ಸಿದ್ಧ ಸರ್ವ ಸಾಹಿತ್ಯವನ್ನು ತೊಂದು ಮುಂದಾದ. ಯಾರು ಗುರು ಸೋಮಲಿಂಗ ಹಿಂದ ಹೊಂಟಿದ್ದ. ಯಾವ ಗುರು ಬಂದಾನ ಇಲ್ಲಂತ ಹೇಳಿ, ಏನೋ ಗುರು ಬಂದಾನೇನು ಇಲ್ಲ ಅಂತ ಹೇಳಿ ಇವರ ಶಿಷ್ಯ ಏನ್ ಮಾಡ್ದಪ್ಪ ಅಂತಂದ್ರ ಹೊಳ್ಳಿ ನೋಡ್ದ. ಹೊಳ್ಳಿ ನೋಡ್ದ ನರುಟ್ಟಿ ನಾಗರಾಯನ ಗೊಬ್ಬರ ಡಿಗ್ಯಾಗ ಗುರು ಮಾಯಾಗಿ ಬಿಟ್ಟಿದ್ದ. ಗುರು ಹೊಂಟಾನಂತದ ಇವರಿಗೆ ಶಿಷ್ಯರಿಗೆ ಖಬರ್ ಇಲ್ಲ ಅಂದ್ರೆ ಹ್ಯಾಂಗ ಮಾಡೋದತ್ತನ? ಶಿಷ್ಯಾಗಟ್ಟು ವಿಶ್ವಾಸ ಇಲ್ಲ. ಗುರು ಹೇಳನ ಮಾತಂದ್ರೆ ಬಂದಾನೇನು ಇಲ್ಲ ಅಂತೇಳಿ ಹೊಳ್ಳಿ ನೋಡ್ದಕ್ಕಲ್ಲ ನರುಟ್ಟಿ ನಾಗರಾಯನ ಗೊಬ್ಬರ ಡಿಗ್ಯಾಗ ಗುರು ಮಾಯದ. ಹೊಳ್ಳಿ ಹೋಗಿ ನನ್ನ ಅಂಶದ ಮುತ್ತ ಮತ್ತ ಇದೇ ಗುಡ್ಡಕ್ಕೆ ಬಂದು ಏನಂದ್ರಪ್ಪ? ಅಂತರ್ಲ ಡೇರಿ ಕಂಬಳಿ ಹಾಸಿ ಹೊಡೆದ. ಹಗಲು 12 ವರ್ಷ, ಇರುಳು 12 ವರ್ಷ. ಯಾಕೆ ನಿನ್ನ ಶಿಷ್ಯ ನನ್ನ ಗುರುವಿನ ಸಲುವಾಗಿ ತಪ್ಪಾಗೈದ ಹೇಳ್ತಾರ ಅವರು. ಈ ಗುರು ಇಲ್ಲಾರ್ದೆ ಕೆಲಸ ನಡೆಯಂಗಿಲ್ಲ. ಹ್ಯಾಂಗ ಆಗತಿತ್ತಪ್ಪ ಅಂತಂದ್ರ ಒಂದು ಮಾತ, ಏನ್ರಪ್ಪ? ಗುರುವ ಶಿಷ್ಯಾಗ ಕಿವಿ ಒಳಗ ಹಿಂಗ ಬಗ್ಸಿ ಕಟ್ಟಿ ಕುರು ದೀಕ್ಷೆ ನೀಡ್ತಿದತ್ತ ಮಂತ್ರ. ಗುರು ಮಂತ್ರ ಯಾರು? ಗುರು ಮಂತ್ರ ನೀಡ್ತಿದ್ದ ಶಿಷ್ಯಾಗ. ಏನತ್ತ? ಮುಂದೊಂದು ಇಲಿ ಗುದ್ದಿತ್ತು, ಅದ್ರಾಗ ಒಂದು ಇಲಿ ಇತ್ತು.
ಗುರು ಕೇಳ್ತಾನ ಶಿಷ್ಯಾಗ, ಏನತ್ತ? ಶಿಷ್ಯ ಬರ್ಲತ್ತದ ನಿಲ್ಲ ಮಂತ್ರ ಅಂದ. ಹೌದು. ಅವಾಗ ಇವ ಶಿಷ್ಯ ಹೇಳ್ತಾನ, ಏನತ್ತ? ಆ ಇಲಿ ಗುದ್ದನಂದ ಬರ್ತಿತ್ತು ಹೋಗ್ತಿತ್ತು ಬರ್ತಿತ್ತು ಹೋಗ್ತಿತ್ತು. ಹೌದು. ಅವಾಗ ಶಿಷ್ಯ ಏನಂದ? ಏನಂದ? ಆ ಇಲಿಗ್ ನೋಡಿ ಬರ್ತದ ಹೋಗ್ತದ ಬರ್ತದ ಹೋಗ್ತದ. ಹೌದು. ಅದಕ್ಕ ಶಿಷ್ಯಂದ ಯಾನ ಕರ್ತವ್ಯದ ಅದೇ ಮಾಡ್ಬೇಕು. ಬಂದ ಗುರು ಇಲ್ಲಾರ್ದೆ ನಿಮ್ಮ ಶಿಷ್ಯನ ಕೆಲಸ ನಡೆಯಂಗಿಲ್ಲ. ಹೌದ್ರಪ್ಪ. ಇನ್ನೊಂದು ಮಾತು ಹೇಳಿದ್ರು, ಅದೇಪ್ಪ, ಯಾವ ಹುಬ್ಬಳ್ಳಿ ಸಿದ್ಧಾರೂಢ ಮುತ್ಯನ ಚರಿತ್ರೆಯನ್ನು ಹೇಳಿದ್ರು. ಹೌದು. ಆದ್ರೆ ಹುಬ್ಬಳ್ಳಿ ಸಿದ್ಧಾರೂಢ ಮುತ್ಯಾರ ಗುರುಗಳು ಯಾರು? ಗಜದಂಡ ಮಹಾಸ್ವಾಮಿಗಳು. ಗಜದಂಡ ಮಹಾಸ್ವಾಮಿಗಳು ಗುರುಗಳ ಬಳಿ ಕುದುರೆ ಲದ್ದಿ ಬಳದ್ರು ನಿಮ್ಮ ಶಿಷ್ಯಗಳು. ಇಂಥವೆಲ್ಲ ಹೇಳದೆ. ಹೌದಪ್ಪ. ಇದನ್ನು ಬಿಟ್ಟು ಯಾವ ಮುಗುಳು ಕೋಡೆ ಎಲ್ಲಾ ಲಿಂಗ ಮುತ್ಯಾಗ 3 ದಿನ ಮಣ್ಣಾಗ ಇಟ್ರ ಶಿಷ್ಯ ಹೊಳ್ಳಿ ಗುರುನಾಮ ನುಡ್ಕೋತ ಮ್ಯಾಲ ಬಂದ. ಯಾನ ಗುರು ಬಂದು ನಿಮ್ಮ ಶಿಷ್ಯಾಗ ಎಲ್ಲಾ ಲಿಂಗ ಮುತ್ಯಾಗ ಬಂದು ನನ್ನ ಮಠಕ್ಕೆ ಬಾ ನಿನ್ನ ಗುರು ದೀಕ್ಷೆ ಕೊಡ್ತಾನಂತ ಹೇಳನು. ಏನ ಶಿಷ್ಯನೇ ಬಂದನ ಬೇಕಾಗಿ? ಯಾರು ಬಂದಿರು ಹೇಳ್ತಾರ ಅವ್ರು ಮುಂದಿನ ಸಂಧಿ ಹೆಂಗೆ ಹೇಳ್ತಾರ. ಅದಕ್ಕ ಸಂತೋಣ ನೀವು ಮಾತಾಡದ ಮಾತಿಗೆ ಹ್ಯಾಂಗ ಆಗತ್ತದಪ್ಪ ಅಂತಂದ್ರ, ಏನಾಗ್ತ್ರಪ್ಪ? ಒಂದು ಜನರಲ್ ಒಳಗೆ ಹ್ಯಾಂಗ ಮಾತು ಬರ್ತದಪ್ಪ ಅಂತಂದ್ರ, ಅಂತವ್ರಪ್ಪ ಬಹಳ ದಿವ್ಸಕ್ಕ ಏನೋ ಬಹಳ ದಿವ್ಸಕ್ಕ ಹಳೆ ಕುದುರೆ ಮೇಲೆ ಕುಂತು ಮಾವನ ಮನಿಗೆ ಹೊಂಟಿದತ್ತ. ಏನೋ ಹಳೆ ಕುದುರೆ ಮೇಲೆ ಕೂತು ಮಾವನ ಮನಿಗೆ ಹೊಂಟಿದ. ಹೊತ್ತ ಮುಳುಗುಲಕ್ಕೆ ಯಾಳೆ ಬಂದಿತ್ತು, ಲವ್ಗಿ ಹಣ ದೂರಿತ್ತು. ಊರ ದಂಡಿಗೆ ಕುದುರೆ ತರಿಸ್ವಿ, ಒಂದಕ್ಕೆ ಕೂತು ಹೊಳ್ಳಿ ಕುದುರೆ ನೋಡ್ರಾಗ ಕುದುರೆ ಮತ್ ಹಾರಿ ಬಿಟ್ಟಿತ್ತು. ಕುದುರೆ ಹಾರಿ ಬಿಟ್ಟಿತ್ತು. ಆ ಕಾಡಿ ಈ ಕಡೆ ಹೋಗೋದ್ರಾಗ ಹೊತ್ತ ಮುಳುಗುಲಗತ್ತು. ಖರೆ ಹಳ್ಯಾನ ಈಳಗಣ್ಣಿ ಹೋಗ್ತಿವ್ರಿ. ಹಳ್ಯಾನ ಈಳಗಣ್ಣ ಹೋಗ್ತೀವಿ. ಇನ್ ಹ್ಯಾಂಗ ಮಾಡಿ ಮಾವನ ಮನೆಗೆ ಹೋಗ್ಬೇಕಾದ್ರೆ ಕಣ್ಣರೆ ಕಾಣಿಸಲ್ಲ, ಅದು ಹೊತ್ತ ಮುಣಗ ಯಾಳಿ ಬತ್ತು. ಇನ್ನು ಹ್ಯಾಂಗ ಮಾಡಿ ಎಕಾಡೆ ಹೋಗಲ್ಲ ಅಂತೇಳಿ ಆ ಕಾಡಿ ಕಡೆ ಹೋಗೋದ್ರಾಗ ಲವ್ಗಿ ಊರ ದಂಡ್ಯಾಗ ಒಂದು ಹಾಳು ಬಾವಿ ಇತ್ತು. ಆ ಹಾಳು ಬಾವಿಯಾಗ ಆ ಕಾಡಿ ಕಡೆ ನೋಡಿದ ಹಾಳು ಬಾವಿಯಾಗ ಜಿಗದ್ ಬಿಟ್ಟ. ಎಲ್ಲಾ ಕಡೆ ಸುತ್ತ ಹಾಕ್ಲಿಕತ್ತ ಕುದುರೆ ಅತ್ತಿ ಮಾವನ ಮನೆಗೆ ಹೋಗಿಬಿಟ್ಟಿತ್ತು. ಅಲ್ಲಿ ಅತ್ತಿ ಮಾವ ವಿಚಾರ ಮಾಡ್ತಾರ, ಹಳ್ಯಾನ ಕುದುರೆ ಬಂದದ ಖರೆ, ಹಳ್ಯಾನ ಯಾಕ ಬರ್ಲಿಲ್ಲ ಅನ್ನ. ಎಲ್ಲಿ ಏನು ಕುದುರೆ ಕೆವಡಿಗೀಡು ಬಂದದು ಹಳ್ಯಾಗ, ಹೋಗಿ ನೋಡ್ಯಾರ ಬರೋಣ ಅಂತ ಹೇಳಿ ಅತ್ತಿ ಮಾವ ಎಲ್ಲಾರು ಕೂಡಿ ಹಳ್ಯಾಗ ಹುಡ್ಕೋತ ಹೊಂಡ್ರತ. ಇದು ಹಳ್ಯಾ ಒಂದು ಹಾಳ ಬಾವ್ಯಾಗ ಬಿದ್ದು ನೆಳ್ಕೋತ ಬಿದ್ದಿತ್ತ. ಅವಾಗ ಅತ್ತಿ ಬ್ಯಾಟ್ರಿ ಹೊಡೆದು ನೋಡತ್ತ, ಅಪ್ಪ ಹಳ್ಯಾದವ್ರ ಇಲ್ಯಾಕ ಹಿಂಗ್ಯಾಕ ನಾನು ಹಳ್ಯಾ ಸುಮ್ಮ ಕುಂದ್ರಿಲ್ಲ, ನನ್ನ ಕಣ್ಣು ಹೋದ್ಗ್ಯಾವ, ನಾ ಈಳಗಣ್ಣ ಹೋತಾವಂದ್ರ ನನ್ನ ಮಾನ ಹೋತಂತೇಳಿ ಏನು ಹೇಳ್ದಪ್ಪ ಅಂತಂದ್ರ, ಇಲ್ರಿ ಅತ್ತಿ ಮನೆ ನಮ್ಮ ಊರಾಗನು ಒಂದು ಬಾಯಿ ಹೊಡೆದಿದು. ಇದು ನಿಮ್ಮ ಊರಾನ ಬಾಯಿ ಹ್ಯಾಟ್ ಅಡ್ಡಗಲದ, ನಮ್ಮ ಊರಾನ ಬಾಯಿ ಎಷ್ಟು ಅಡ್ಡಗಲದ ನೋಡಾಕ್ ಇಳಿದೀನಂದವ. ಮುಂದೆ ಏನತ್ತಾಡ್ರಿಪ್ಪ? ಯಾಕಿದ್ರಿ ಅಂತೇಳಿ ಕೈ ಹಿಡಿದು ಮ್ಯಾಲ ತೊಂದ್ರು. ಮ್ಯಾಲ ತೊಂದು ಮನೆಗೆ ಬರೋಣ ಅತ್ತೆಯನ್ನು ಮಾಡಿದ್ರಪ್ಪ ಅಂತಂದ್ರ ಒಂದ್ ಚರಿಗೆ ನೀರು ತುಂಬ್ಕೊಂಡ್ ತಂದ ಹಳ್ಯಾಗ ಕೊಟ್ರು. ಏನ ಮಾಡ್ದಪ್ಪ ಅಂತಂದ್ರ ಕಣ್ಣೇ ಕಾಣಿಸ್ತಿತ್ತಿಲ್ಲ. ಚರಿಗೆಗೆ ಮ್ಯಾಲು ಹಿಡಿಯಲ್ಲದ, ತಳಗನು ಹಿಡಿಯಲ್ಲದ. ನಡುವು ಚರ್ಗ್ಯಾಗೆ ಕೈ ಹಾಕಿ ನೋಡ್ಗತ್ತ. ಅವಾಗ ಅತ್ತಿ ಕೇಳ್ತಾಳ, ಏನತ್ತ? ಯಾಕ್ರಿ ಹೇಳದವ್ರಿ ಹಿಂಗ್ಯಾಕೆ ಮಾಡುಗತ್ರಿ? ಇಲ್ರತಿ ನೀರು ಬೆಚ್ಚಗವ ಏನೋ ಥಂಡಗವ, ನೋಡಾಕಲಾಗ ಕೈ ಹಾಕಿ ನೋಡ್ಲಿತ್ತೀನಿ ಅಂದಳು. ಚರ್ಗ್ಯಾಗ ಯಾಕಿದ್ರಲ್ಲ ಅಂತೇಳಿ ಇದ್ರಲ್ಲ ಅಷ್ಟ್ರದಾಗ ಅತ್ತಿಗಂತ ಸಂಶಯ ಹೊಂಟಿದ್ದೀನಿ. ಇದು ಗಿರೇಕಿ ಈಳಗಣ್ಣಿಂದ ಬಹುತೇಕ ಕಾಣಿಸಲಾಗ ಹಿಂಗೆ ಮಾಡುತ್ತ ಅಂತೇಳಿ ಯಾಕಿದ್ರ ಅಂತೇಳಿ ಹೊಳ್ಳಿ ಅತ್ತಿ ಏನ್ ಮಾಡ್ದಪ್ಪ ಅಂತಂದ್ರ ಹಳ್ಯಾಗ ಒಯ್ದು ಮತ್ ನಡು ಮನ್ಯಾಗ ಕುಂದ್ರಿಸಿ ಏನ್ ಮಾಡ್ತಾಡ್ರಿಪ್ಪ? ಬಹುತೇಕ ರಾತ್ರಿ 8-9 ಅಲ್ಲತ್ತ ಹಳ್ಯಾ ಹಸದಿರ್ಬೇಕಂತ ಹೇಳಿ ಹಳ್ಯಾ ಬರ್ತಾನೆ ಅಂತ ಹೇಳಿ ಮನಗಂಡ ಅತ್ತಿ ಮನಗಂಡ ಹುಗ್ಗಿ ಕುದಿಸಿಟ್ಟು ಬಿಟ್ಟಿಳು. ಹಾಲುಗಿ ಮಾಡಿಟ್ಟಿಳು. ಗಂಗಾಳದಾಗ ಹಾಕೊಂಡು ತಂದು ಹಳ್ಯಾನ ಮುಂದೆ ಗಂಗಾಳ ಇಟ್ಟಳು. ಹಳ್ಯಾ ಇನ್ನು ಊಟ ಚಾಲು ಮಾಡ್ರಿ ಅಂತ ಹೇಳಿ ಮಗ್ಗಲಕ್ ಒಂದು ಎಮ್ಮಿ ಕರ ಕಟ್ಟಿರು. ಹ್ಯಾಂಗ ನಮ್ಮ ಕಾಕಾಗಳು ಎಮ್ಮಿ ಕರುಗಳವ ಎಮ್ಮುಗಳವಳು, ಇಂತ ಎಮ್ಮಿ ಕರ ಒಂದು ಮಗಲಾಗ ಕಟ್ಟಿರು. ಆ ಎಮ್ಮಿ ಕರ ಏನ್ ಮಾಡ್ತಪ್ಪ ಅಂತಂದ್ರ ಗಂಗಾಳದ ಬಾಯಿ ಹಾಕಿ ಹುಗ್ಗಿ ಹೊಡ್ಲಿಗತ್ತು. ಗಂಗಾಳದಾಗ ಬಾಯಿ ಹಾಕಿ ಹುಗ್ಗಿ ಹೊಡ್ಲಿಗತ್ತು. ಹಳ್ಯಾ ಏನು ಮಾಡ್ದಪ್ಪ ಅಂತಂದ್ರ ಗಪ್ಪೆ ಕೂತ. ಕಣ್ಣೇ ಕಾಣಿಸಲ್ಲ. ಅಷ್ಟದ್ರೊಳಗ ಅತ್ತಿ ಬಂದ್ರು. ಯಾಕ್ರಿ ಹೇಳದವ್ರ ಎಮ್ಮಿ ಕರ ಹೋಗಿತ್ತಿತ್ತು, ನೀವ್ಯಾಕ ತಿನ್ಲಿಲ್ಲ?
ಹೌದು ಏನ್ ಹೇಳ್ತಾರಪ್ಪ ಹಳ ಹೇಳ್ತಾನ ತಮ್ಮ. ಏನಂತ ಅತ್ತಿ ಹುಗ್ಗಿ ಗಂಗಳು ನಿಮ್ಮದೇ, ಎಮ್ಮಿ ಕರಾನು ನಿಮ್ಮದೇ. ಹೌದು ಈ ನಾಯ ಹಂಗ ಅದಕ್ಕೆ ಬ್ಯಾಡ್ ಅಲ್ಲಿಗೆ ಬರ್ತದ್ರಿ ಹೌದು ಅಂತ ಹುಚ್ಚಳಪ್ಪ. ಅದಕ್ಕೆ ಹೊಡಿ ಅಲ್ಲಿಗೆ ಬರ್ಲಿಲ್ಲ, ಯಾಕಿದ್ರಲ್ಲ ಅಂತೇಳಿ ಮತ್ತೊಂದು ಗಂಗಳ ತಂದು ಮತ್ತ ಹುಗ್ಗಿ ನೀಡ್ಕೊಂಡು ಇಟ್ಕೊಳ್ಳಿ ಹೊಳ್ಳಿ ಮತ್ತ ಹಳ್ಯಾನ ಮುಂದೆ ಇಟ್ಲು. ಒಂದು ತುಸು ತುಪ್ಪ ತರ್ಬೇಕಂತೇಳಿ ಅತ್ತಿ ತುಪ್ಪ ತೊಂಬಂದಳು. ಹೌದು ಅತ್ತಿ ತುಪ್ಪ ತಂದು ಗಂಗಾಳದಾಗ ಸುರ್ಲಿಗತ್ಲು. ಹಳ್ಯಾಗ ಶೌಶ ಬತ್ತು. ಮತ್ತ ಏನಂತ ಇದು ಬಹುತೇಕ ಮತ್ತ ಎಮ್ಮಿ ಕರ ಬಂದದನೆ ಅಂದವ. ಹೌದು ಏನೋ ಬಹುತೇಕ ಎಮ್ಮಿ ಕರನೇ ಬಂದ ಅಂತೇಳಿ ಸರ್ಸಿ ಏಟು ಕೊಟ್ಟ ಅತ್ತಿ ಕಿಂಸಗಡ್ಡ ಏಟು ಬಿತ್ತು. ಅತ್ತಿ 3 ಮಾರು ಹೋಗಿ ಜಿಗಿದು ಬಿದ್ದಳು. ಮುಂದೆ ಏನಾಯ್ತಿರಪ್ಪ ಅತ್ತಿ ಬಂದು ಕೇಳ್ತಾಳೆ, ಯಾಕ್ರಿ ಹೇಳದವ್ರು ಹಿಂಗ್ಯಾಕೆ ಹೊಡಿದ್ರಿ, ಏನಾಯ್ತು? ಹೌದು ಅಳ ಹೇಳ್ತಾನೆ, ಮತ್ತೊಂದು ಹುಟ್ಟಿಸ್ತಾನೆ ಅದಕ್ಕ. ಏನಂತ ಇಲ್ರತಿ ಮೊನ್ನೆ ನಮ್ಮ ಮೌಗೊಮ್ಮೆ ಹಿಂಗೆ ಉಣಾಳಿ ಹೊಡೆದಿದ್ದಕ್ಕರಿ ನಮ್ಮ ಮೌ ಸಿಟ್ಟಿಗೆ ಬಂದಿಲ್ಲ ನೋಡ್ರಿ. ಹೌದು ಅತ್ತಿ ಏನ್ ಮಾಡ್ತಾಳೆ, ಇದ್ರಿ ಹಳ್ಯಾನೇನು ಅಲ್ಲಕ್ಕರಿ ಹ್ಯಾಂಗ ಬರ್ತಂತೇಳಿ ಏನ್ ಹೇಳ್ತಾರಪ್ಪ ಹಾಕಿದ್ರಪ್ಪ. ನಾನು ನಿಮ್ಮ ಮೌ ಇದ್ದಂಗೆ ನೀವು ಊಟ ಮಾಡಂದ್ರು. ಅಳ ಹೊಟ್ಟೆ ತುಂಬಾ ಊಟ ಮಾಡಿ ಹುಗ್ಗಿ ಮಾಡಿ ಹೋಗಿ ಪಡ್ಸಲಿಗೆ ಅತ್ತಿ ಹಾಸಿ ಕೊಟ್ಲು, ಮನೆಗೆ ಬಿಟ್ಟ. ಹೌದು ರಾತ್ರಿ ಅಳಾಗ ಒಂದಕ್ಕೆ ಬಂದು ತಮ್ಮ. ಏನಂತ ಒಂದಕ್ಕೆ ಬಂದು ಏನು ಮಾಡ್ದಪ್ಪ ಅಂತಂದ್ರೆ, ಏನು ನಡ ಮನಿ ಮೇಲೆ ಒಂದು ಕಂಬಿತ್ ನೋಡು. ಹೌದು ಕಂಬಿಗೆ ತನ್ನ ತೆಲ್ಯಾನ ಪಟಗ ತೆಗೆದು ಕೊಂಬಿಗೆ ಕಟ್ಟಿ ಹೌದು ಅದೇ ಪಟಗ ಹಿಡಿದು ಹೊಳ್ಳಿ ಅಂಗಳಕ್ಕೆ ಬಂದು ಒಂದಕ್ಕೆ ಮುಗಿಸಿ ಹೊಳ್ಳಿ ಹೋಗ್ಬೇಕಂತಾನ. ಹೊಳ್ಳಿ ಹುಗುರದಾಗ ಎಮ್ಮಿ ಕರ ಪಟಗ ಕತ್ತರಿಸಿ ಬಿಟ್ಟಿತ್ತು. ಹೌದು ಹೊಳ್ಳಿ ಹೋಗುರದಾಗ ಎಮ್ಮಿ ಕರ ಪಟಗ ಕತ್ತರಿಸಿ ಬಿಟ್ಟಿತ್ತು. ಹೌದು ಆ ಪಟಗ ತ ಮನಗ ಕೋಲಿ ಜಾಗ ಬಿಟ್ಟು ಅತ್ತಿ ಕೋಲಿಗೆ ಹೋಯ್ತು. ಹೌದು ಅತ್ತಿ ಕೋಲಿಗೆ ಹೋಗಿತ್ತು. ಅತ್ತಿ ಕೋಲಿ ಮೇಲೆ ಹೋಗಿ ಅತ್ತಿ ಕಾಲಿನ ಮೇಲೆ ಧಬಕ್ಕನೆ ಬಿದ್ದು ಬಿಟ್ಟ. ಹೌದು ಅತ್ತಿ ಗಾಬರಿಯಾಗಿ ಅದು ಕೂತು ಕೇಳ್ತಾಳ, ಏನಂತ ಯಾಕ್ರಿ ಹೇಳಿದವ್ರ ಇಂಥ ಯಾಳಿಗೆ ನನ್ನ ಕೋಲಿಯಾಗಿ ಯಾಕ? ಹೌದು ಅವಾಗ ಒಂದ್ ಹೇಳ್ತಾನ ಮಾತು. ಏನ್ ಹೇಳ್ತಾನಪ್ಪ ಅಂತಂದ್ರ, ಯಾರು ಹೇಳ್ತಾನ ಇಲ್ರತಿ ನಿನ್ನೆ ರಾತ್ರಿ ನಿಮ್ಗೆ ಏನು ಹೊಡೆದಿದೆ ನೋಡು, ಹೌದು ಎಲ್ಲಿ ನಿಮ್ಮ ಮನಸ್ಸಿಗೆ ಹತ್ತದಂತೇಳಿ ನಿಮ್ಮ ಕಾಲು ಹಿಡ್ಲಿಗೆ ಬಂದಿನ್ರಿ ಅತ್ತಿ ಅಂದ. ಹೌದು ಯಾಕಿದ್ರಪ್ಪ ಅಂತ ತಂದು ನೀ ಮಾಡಬೇಡ, ನಾನು ನಿನ್ನೆ ರಾತ್ರಿ ಚಮಸಿನಿ, ನನಗೆ ಮಾಫಿ ಮಾಡ್ರಿಯಪ್ಪ ಅಂತಂದ್ರ ನಾನು ಹಾಸಿಗೆಗೆ ಒಯ್ದು ನೀವು ಬಿಡ್ಬೇಕಂದ. ಹೊಳ್ಳಿ ತಂದ ಹತ್ತಿ ಹಾಸಿಗೆ ಬಿಟ್ಟು ಹೊತ್ತು ಹೊಂಟಿತ್ತಿಲ್ಲ. ಹಣ ನಸುಕನಾಗಿ ಹಳೆ ಕಾಲನ ಚಪ್ಪಲ್ ಅಲ್ಲೇ ಬಿಟ್ಟು ಹಾರಿ ಬಿಟ್ಟಿದ. ಸಂತೋ ಮಾಸ್ತರ್ ಮಾತು ಕೇಳಿದ್ರೆ ನಮ್ಗೆ ನಸಿಕನಾಗ ಓಡಿಸ್ತಾರೆ ಇವ್ರು. ಅದಕ್ಕ ಇರ್ಲಿ ಪುಣ್ಯಾತ್ಮರೇ, ಇಂದಿನ ದಿವಸ ಯಾವ ನಮ್ಮ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ನಮ್ಮ ಮಾತಿನ ಮುತ್ತ ನಮ್ಮ ಸೊನ್ಯಾಳದ ಹನುಮಂತ ಗೌಡ್ರು ನಿಮ್ಮೆಲ್ಲರನ್ನ ಬಿಟ್ಟು ಅಗಲಿ ಹೋದ್ರು. ಅವರು ಭಂಡಾರ ರಾಶಿಯಾಗಿ ಹೋಯ್ತು, ಭಂಡಾರದ ಮಹಿಮೆ ತೋರಿ ಹೋಯ್ತು. ಎಂತ ಪವಾಡ, ಎಂತ ಪುರುಷನೇ ಬೇಕು ನಮ್ಮ ಸೊನ್ಯಾಳದ ಹನುಮಂತರಾಯ ಗೌಡ್ರಿಗೆ. ಯಾವ ಊರಿಗೆ ಹೋಗ್ತಾರ ಮ್ಯಾಳ ತೊಂದು ಆ ಊರಿನ ಒಳಗ ಮಾತಿನ ಮುತ್ತ. ಮತ್ತ ಅವ್ರದ ಒಂದು ಕರ್ತವ್ಯ ಏನಿತ್ತಪ್ಪ ಅಂತಂದ್ರ, ಏನ್ರಪ್ಪ ಈಗ ನಮ್ಮಲ್ಲವ್ರಿ ಜಗಳ ಇತ್ತಪ್ಪ ಅಂತಂದ್ರ, ವೈರಿ ಜಗಳ ಇತ್ತಪ್ಪ ಅಂತಂದ್ರ ಸೊನ್ಯಾಳ ಹನುಮಂತ ಗೌಡ್ರ 4 ಮುತ್ತಿನಂತ ಮಾತು ಹೇಳಿ ಆ ಜಗಳವನ್ನು ಹೋಗಿ ಕೂಡಬೇಕು ಅಂತ ಮಾತು ಹೇಳ್ತಿರು. ಒಂದು ಅಣ್ಣ ತಮ್ಮರಲ್ಲಿ ಜಗಳ ಇತ್ತಪ್ಪ ಅಂತಂದ್ರ ಅಣ್ಣ ತಮ್ಮರು ಮನಿ ಒಳಗ ಹ್ಯಾಂಗ ನಡಿಬೇಕು, ಹ್ಯಾಂಗ ದುಡಿಬೇಕು, ಹ್ಯಾಂಗ ಪ್ರಪಂಚ ಮಾಡ್ಬೇಕನ್ನಂತದ್ದು ನಮ್ಮ ಸೊನ್ಯಾಳ ಹನುಮಂತ ಗೌಡ್ರು ಹೇಳೋಣ. ಹೊಳ್ಳಿ ಅಣ್ಣ ತಮ್ಮರು ಅಗಲಿದ್ದ ಅಣ್ಣ ತಮ್ಮರು ಹೊಳ್ಳಿ ಕೂಡ್ಯಾರ. ಇನ್ನೊಂದು ಹೆಣ್ಣು ಮಕ್ಕಳು ಹ್ಯಾಂಗ ನಡಿಬೇಕು, ತವ್ರ ಮನಿ ಒಳಗ ಹ್ಯಾಂಗ ನಡಿಬೇಕು, ಗಂಡ ಮನಿ ಒಳಗ ಹ್ಯಾಂಗ ನಡಿಬೇಕು ಅಂತ ಎಲ್ಲ ನಮ್ಮ ಇಂದಿನ ಸೊನ್ಯಾಳ ಹನುಮಂತ ಗೌಡ್ರು ಅಷ್ಟೆಲ್ಲ ಹೇಳಿ ಭಂಡಾರದ ರಾಶಿಯಾಗಿ ಹೋಯ್ತು ನಮ್ಮ ಯಾರ ಸೊನ್ಯಾಳ ಮಾಣಿಕ್ಯದ ಮುತ್ತಂದ್ರು. ಆಗ ನಮ್ಮ ಸಂತೋಣ ಅಂದ್ರು ಏನತ್ತ, ನಮ್ಮ ಇಂದಿನ ದಿವಸ ಹನುಮಂತರಾಯ ಗೌಡ್ರು ಒಂದು ಶಿಷ್ಯನ ಕರ್ತವ್ಯ ತಾಳಿ ಭಂಡಾರದ ರಾಶಿ, ಭಂಡಾರದ ಮಹಿಮೆ, ಭಂಡಾರ ಜಾತ್ರೆ ಹೋಯ್ತು ಸೊನ್ಯಾಳ ಹನುಮಂತರಾಯ ಗೌಡ್ರದಂದ್ರು. ಆದ್ರ ಸೊನ್ಯಾಳದ ಹನುಮಂತರಾಯ ಗೌಡ್ರ ಈ ಹಾಲ ಮತದೊಳಗ ಸೇವೆ ಮಾಡಬೇಕಾದ್ರ, ಈ ಭಂಡಾರ ಎಂಬುದು ತಿಳಿಬೇಕಾದ್ರ ಯಾವ ಹೈನಾಳ ಚಂದ್ರನ ಮುತ್ತನ ಗುರು ಮಾಡ್ಕೊಂಡ್ರ ನೋಡು ಅಂದಿಗೆ ಅವ್ರಿಗೆಲ್ಲ ಇದು ತಿಳಿದ. ಹಾಡೋದ್ ಹ್ಯಾಂಗ, ಪದ ಬರ್ಯೋದ್ ಹ್ಯಾಂಗ. ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ, ಅವ್ರ ಶಾಂತಿ ಸಿಗಲಿ ಅಂತ ಹೇಳಿ ಬೇಡಿಕೊಳ್ತ. ಅದಕ್ಕ ಇನ್ನೊಂದು ಮಾತು ಯಾವ್ದಪ್ಪ ಅಂತಂದ್ರ, ಯಾವ ಇದೇ ಗುರುವಿನ ಕೆಲಸಿನೊಳಗ
ಯಾವ ದೈಗೊಂಡಗೌಡಂದ ದೈಗೊಂಡಗೌಡ ಹಂಕಾರ್ಲಿ ನಡೆದು ಇದ್ದ ಶ್ರೀಮಂತಿಗೆಲ್ಲ ಹಾಳ ಮಾಡ್ಕೊಂಡು ಹೌದು ಒಳ್ಳಿ ಯಾವ ಕೊಹಣೂರ ಮಠದಾಗ ಒಂಟಗಾಲಿಲೆ ತಪ ನಿತ್ತು 3 ಹೊತ್ತಿನ ತಪ ನಿತ್ತು ಕಣ್ಣಾನ ನೀರು ಹರಿದ ಪೌಳಿ ತುಂಬಿವು ಯಾರ ದೈಗೊಂಡಗೌಡನ ಕಣ್ಣಾನ ನೀರು ಹರಿದ ಕೊಹಣದಾಗ ಹೌದ್ರಪ್ಪ ಅಂತ ನನ್ನ ಗುರು ಹೊಳ್ಳಿ ದೈಗೊಂಡಗೌಡಿಗೆ ಇದ್ದ ಶ್ರೀಮಂತಿಗೆ ಇದ್ದಂಗ ಕೊಟ್ಟನ ಹೌದು ಬೆಳ್ಳಿ ಮಂಚ ಹಳ್ಳಿ ಹಾಸಿಗೆ ಹೂವಿನ ಹೊಚ್ಗಿ ಆನಿ ಒಂಟಿ ಕುದುರಿ ಪಾಗ ಆಕಳ ಹಿಂಡ ಎಮ್ಮಿಗೆ ಹೋದನ ಹ್ಯಾಂಗಿತ್ತು ಹಾಗ ನನ್ನ ಗುರು ಭಂಡಾರ ಕೊಟ್ಟಾಗ ಸುತ್ತ ಸೀಮ್ಯಾಗ ಹೊಡೆದ ಇದ್ದ ಭೂಮ್ಯಾಗ ಹೊಡೆದ ಹೌದು ಅಟ್ಟ ಗುರುವಿನಲ್ಲಿ ತಾಕತ್ತೈತಿ ಹೌದು ಅದಕ್ಕ ಇರ್ಲಿ ಪುಣ್ಯ ಆತ್ಮರೇ ಮತ್ತೊಂದು ಮಾತು ಹ್ಯಾಂಗ ಬರ್ತದ ನಮ್ಮ ಸಂತು ಅಣ್ಣವ್ರಿಗೆ ನೋಡ್ಯಪ್ಪ ಅಂತಂದ್ರ ಹೆಂಗ್ರಪ್ಪ ನಸಿಕನಾಗ ಎದ್ದು ಮುಲ್ಲಾ ಸಾಬ ಚರ್ಗಿ ತೊಂದು ಹೊಂಟಿದತ್ತ ಹೌದು ಏನೋ ನಸಿಕನಾಗ ಮುಲ್ಲಾ ಸಾಬ ಚರ್ಗಿ ತೊಂದು ಹೊಂಟಿದತ್ತ ಹುಣಿವಿದ ಚಂದ್ರಾಮ ಬೆಳಕು ಬಿದ್ದಿತ್ತು ಮಳೆಗಾಲದಿಂದಾಗ ಊರು ದಂಡನ ಬಾಯಿ ಎಲ್ಲ ತುಂಬಿ ತುಳುಕುಳುಗುತ್ತೀವು ಹೌದು ಮುಲ್ಲಾ ಸಾಬ ಚರ್ಗಿ ತೊಂದು ಹೋಗರದಾಗ ಊರು ದಂಡಾಗ ಒಂದು ಬಾಯಿ ತುಂಬಿ ತುಳುಗುತ್ತಿತ್ತು ಆ ಚಂದ್ರಾಮನದ ಬಿಂಬ ನೀರಿನ ಒಳಗೆ ಕಾಣಿಸ್ತು ಹೌದು ಏನೋ ಚಂದ್ರಾಮನ ಬಿಂಬ ನೀರಿನ ಒಳಗೆ ಕಾಣಿಸ್ತು ಅವಾಗ ಮುಲ್ಲಾ ಸಾಬ್ ಅಂದ ಏನಕ್ಕ ಚಾಂದ್ ಮಾಮು ಬೌಡಿ ಮೇ ಗಿರಗಯ ಅಂದ ಹೌದು ಚಾಂದ್ ಮಾಮು ಬೌಡಿ ಮೇ ಗಿರಗಯ ಅವಾಗ ಹೇಳ್ತಾನೆ ಚಾಂದ್ ಮಾಮು ತುಮಿ ಧೀರಜರ್ಕೋ ತುಂಬ್ಕೊಂಬ ಉಪ್ಪರ್ ನಿಕಾಲ್ತು ಅಂತ ಹೇಳಿ ಆ ಚರಿಗೆ ಅಲ್ಲೇ ಇಟ್ಟು ಓಡ್ಕೋತು ಮನೆಗೆ ಬಂದು ಏನಕ್ಕೆ ಅಲ್ಲ 2 ಕುಡಿಗಿಲ್ಲ ಒಂದು 4-5 ಅಟ್ಯಾಗವನ್ನು ಹಗ್ಗವನ್ನು ತೊಂದು ಹೌದು ಹೋಗಿ ಅದೇ ಬಾಯಿ ಬಳಿ ಹೋಗಿ ಕುಡಿಗಿಲಿಗೆ ಹಗ್ಗ ಕಟ್ಟಿ ಬಾಯಿ ಒಳಗ ಸುತ್ತಾಕ್ಲಿಗತ್ತ ಕುಡಿಗಿಲ ಹೋಗಿ ಒಂದು ಎದಕಪ್ಪ ಅಂತಂದ್ರ ಒಂದು ಕಂಟಿಗೆ ಹೋಗಿ ತಟ್ಟಿ ಬಿತ್ತು ಹೌದು ಅವಾಗ ಮುಲ್ಲಾ ಸಾಬ ಏನು ಮಾಡ್ತಾನಪ್ಪ ಅಂತಂದ್ರ ಆ ಬಾಯಿಗೆ ಜೀಡಗಾಲ ಕೊಟ್ಟು ಅಗ್ಗಿಗೆ ತಾಕತ್ ಹಚ್ಚಿ ಜಗತ್ತನ ಯಪ್ಪ ಇತ್ತಪ್ಪ ಕಡೆ ಚಾಂದ್ ಮಾಮು ಅಂದವ ಹೌದು ಆ ಕಂಟಿಗೆ ಕುಡಿಗಿಲು ಸಿಗನ ಚಾಂದ್ ಮಾಮು ಪಕಡೆ ಇತ್ತ ಚಾಂದ್ ಮಾಮು ತುಮಿ ಧೀರಜ ಪಕಡೋ ತುಮಕು ಉಪ್ಪುರ್ ನಿಕಾಲ್ತು ಅಂತ ಹೇಳಿ ಆ ಹಗ್ಗಿಗೆ ತಾಕತ್ ಹಚ್ಚಿ ಮುಲ್ಲಾ ಸಾಬ ಜಗಲಗತ್ತ ಮುಲ್ಲಾನ ತಾಕತ್ ಹೆಚ್ಚೈತು ಹಗ್ಗಿನ ತಾಕತ್ ಕಂಬಿತ್ತು ಏನೋ ಮುಲ್ಲಾ ಸಾಬನ ತಾಕತ್ ಹೆಚ್ಚೈತು ಹಗ್ಗಿನ ತಾಕತ್ ಕಂಬಿತ್ತು ಹಗ್ಗ ತಟ್ನಿ ಹರಿದ ಮುಲ್ಲಾ ಸಾಬ ಅಂಗಾತ ಬಿದ್ದು ಬಿಟ್ಟ ನೆದ್ರ ಮ್ಯಾಲ ಹೋಯ್ತು ನೆದ್ರ ಮ್ಯಾಲ ಹೋಗನ ಹೇಳ್ತಾನ ಚಾಂದ್ ಮಾಮು ಉಪ್ಪರ ಗಯ ಅಂದ ಇವ್ರು ನಮ್ಮ ಸಂತು ಮಾಸ್ತರ್ ಮ್ಯಾಲಿನ ಚಂದ್ರಮ್ಮ ನೀರ್ನಾಗ ನೋಡಿ ಹೊಳಿ ನೀರ್ನಾಗ ಮ್ಯಾಲ ತೆಗೆದೇವ್ ಅಂತ ಹೇಳ್ತಾರೆ ಇವ್ರು ಅದಕ್ಕ ಹಂಗ ಆಗಬಾರ್ದ್ರಿ ಸಂತು ಮಾಸ್ತರ್ ಒಳ್ಳೆ ಅನುಭವದ ಮನುಷ್ಯರಿದ್ರಿ ಒಳ್ಳೆ ಹಾಲ ಮತ್ತ ಅರದು ಕುಡ್ದವ್ರು ಇದ್ರಿ ಭಜನಿ ಮತ್ತೆ ಡೊಳ್ಳಿನ ಹಾಡಿಕೆ ಥೋಡೆ ಅದರ ಶಿಷ್ಯಂದ ಏನದ ಗುರುವಿಂದ ಏನದ ಅದು ತಿಳ್ಕೊಂಡು ಮಾತಾಡ್ತ ಬರ್ರಿ ಅದಕ್ಕ ಇರ್ಲಿ ಪುಣ್ಯಾತ್ಮರೇ ಯಾವ ನನ್ನ ಡಂಕನ ಹಾಡ ದೈಗೊಂಡಗೌಡ ಅಹಂಕಾರದಿಂದ ನಡೆದು ಒಳ್ಳೆ ಶ್ರೀಮಂತಿಗೆ ಹ್ಯಾಂಗ ಪಡ್ಕೊಂಡಂತದು ಹೌದು ಯಾವ ರೀತಿ ನನ್ನಪ್ಪ ಕ್ವಾಣೂರ ಕರೆಸಿದ್ದ ಒಳ್ಳೆ ಇದ್ದ ಶ್ರೀಮಂತಿಗೆ ಇದ್ದ ಕೊಟ್ಟು ಕರಿ ಕಟ್ಟಿ ಹಬ್ಬ ಹಾಕ್ಲಿಕ್ಕೆ ಹ್ಯಾಂಗ ಹಸ್ತಾನಂತದು 4 ನುಡಿ ಸುಂದರವಾದ ನಮ್ಮ ತಂಗಿ ಚಾಲವನ್ನು ಹಾಡಿ ಹೇಳ್ತಾಳ ಅದಕ್ಕೆ ಸಭಾ ಶಾಂತ ರೀತಿಯಿಂದ ಕುಂತ ಕೇಳಬೇಕು.